ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಖಂಡಿಸಿ ಸಿಜೆಪಿ ಪಾರ್ಟಿ ಜೊತೆಗೆ ವಿದ್ಯಾರ್ಥಿಗಳು ಕಳೆದ 1.5 ತಿಂಗಳಿನಿಂದ ಸತತವಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು. ಹೋರಾಟ ಶಾಂತಿಯುತವಾಗೇ ಇತ್ತು, ಬಟ್ ಇದ್ದಕ್ಕಿದ್ದಂತೆ ಅದು ಇತ್ತೀಚೆಗೆ ಹಿಂಸಾರೂಪವನ್ನ ಪಡೆದುಕೊಂಡಿದೆ. ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಕೊನೆಗೂ ಮೌನ ಮುರಿದಿದ್ದಾರೆ. ಇವತ್ತು ಸಂಸತ್ನಲ್ಲಿ ಈ ವಿಚಾರ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಮಧ್ಯೆ ಸಂಪುಟ ಸಭೆ ಇದೆ. ಅದಾದ ಬಳಿಕ ಸಿಜೆಪಿ ಪಾರ್ಟಿ ಜೊತೆಗೆ ಕೇಂದ್ರ ಸಚಿವರು ಇವತ್ತು ಸಂಧಾನ ಸಭೆಯನ್ನ ಮಾಡ್ತಾರೆ. ಇದರ ಮಧ್ಯದಲ್ಲಿ ಸಿಜೆಪಿ ಪಾರ್ಟಿ ಇವತ್ತು ದೇಶದಾದ್ಯಂತ ಕೂಡ ಕರೆ ಕೊಟ್ಟಿದೆ ಅತಿ ದೊಡ್ಡ ಹೋರಾಟಕ್ಕೆ. ಹಾಗಾಗಿ ಇಷ್ಟೆಲ್ಲ ಬೆಳವಣಿಗೆಗಳಿಗೆ ಇವತ್ತು ದೇಶ ಸಾಕ್ಷಿ ಆಗಬೇಕಾಗಿದೆ. ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಮುಂದುವರಿತಾ ಇದೆ ನೀಟ್ ಹೋರಾಟ. ಇಡೀ ದೇಶದಾದ್ಯಂತ ಕೂಡ ವ್ಯಾಪಿಸ್ತಾ ಇದೆ. 5ನೇ ದಿನದ ಸಂಸತ್ ಅಧಿವೇಶನಕ್ಕೂ ಮುನ್ನ ನೀಟ್ ಪ್ರತಿಭಟನೆಯ ಬಿಸಿ. ಸಂಸತ್ ಒಳಗಡೆ ಹೊರಗಡೆ ಭಾರಿ ಪ್ರತಿಭಟನೆಯ ಕಹಳೆ. ಕಲಾಪಕ್ಕೂ ಮುನ್ನ ಸಂಸತ್ನ ಮುಖ್ಯ ದ್ವಾರದಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಆಗಿದ್ದು, ಸಂಸತ್ ಭವನದ ಆವರಣದಲ್ಲೇ ಧರಣಿ ಮಾಡಲಿದ್ದಾರಂತೆ ವಿಪಕ್ಷದ ಸಂಸದರು. ಕಾರಣ ವಿದ್ಯಾರ್ಥಿಗಳ ಜೊತೆಗೆ ನಾವಿದ್ದೀವಿ ಅಂತ ವಿಪಕ್ಷದವರು ಹೇಳ್ತಾ ಇರೋದು. ಮೋದಿ ಸೆಲ್ಫಿ ವಿಡಿಯೋ ವಿರುದ್ಧ ವಿಪಕ್ಷ ಸಂಸದರು ಇವತ್ತು ಆಕ್ರೋಶವನ್ನ ಹೊರಹಾಕಲಿದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿಗಳು ಕೇಳಿರುವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭರವಸೆಯನ್ನ ಕೊಡೋದು ಬಿಟ್ಟು ಸುಮ್ಮನೆ ಕಾಲಹರಣ ಮಾಡ್ತಾ ಇರೋದು, ವಿದ್ಯಾರ್ಥಿಗಳ ಹೋರಾಟಕ್ಕೆ ಅವಮಾನ ಮಾಡ್ತಾ ಇರೋದು ಅಂತ ರಾಹುಲ್ ಗಾಂಧಿ ಸೇರಿದಂತೆ ಸೋನಿಯಾ ಗಾಂಧಿ ಸೇರಿದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಿಡಿಕಾರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅತಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಕೂಡ ವಿಪಕ್ಷದವರು ಸಜ್ಜಾಗಿದ್ದಾರೆ. ಸಂಸತ್ ಅಧಿವೇಶನ ಪ್ರಾರಂಭ ಆಗೋಕ್ಕೂ ಮುನ್ನ ಸಂಸತ್ ಮುಖ್ಯ ದ್ವಾರದಲ್ಲಿ ಕುತ್ಕೊಂಡು ಹೋರಾಟ ಮಾಡೋದಕ್ಕೆ ವಿಪಕ್ಷದವರು ನಿರ್ಧಾರ ಮಾಡಿದ್ದಾರೆ. ಸಂಸತ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕಾಗಿತ್ತು. ಲೂಪೋಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆಯಾಗಿ ಅದನ್ನ ಪರಿಹಾರ ಕಂಡು ಹಿಡ್ಕೊಳ್ಳೋದು ಬಿಟ್ಟು ಸಂಸತ್ನಲ್ಲಿ ಇದೇ ವಿಚಾರ ಗದ್ದಲ ಗಲಾಟೆಗಳಿಗೆ ಕಾರಣ ಆಗಿ ಅದೆಷ್ಟು ಬಾರಿ ಕಲಾಪವನ್ನ ಮುಂದಕ್ಕೆ ಹಾಕಲಾಗಿದೆಯೋ ಲೆಕ್ಕನೇ ಇಲ್ಲ. ಸೊ ಇಲ್ಲಿ ತನಕ ಒಂದು ತಾರ್ಕಿಕ ಉತ್ತರ ಅಥವಾ ತಾರ್ಕಿಕ ಅಂತ್ಯ ಅನ್ನೋದೇ ಸಿಗ್ತಾ ಇಲ್ಲ ಹೋರಾಟಕ್ಕೆ ಸಂಬಂಧಪಟ್ಟಂತೆ. ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವ ತಪ್ಪುಗಳು ಏನು ಅದ್ರ ಬಗ್ಗೆ ಫೈಂಡ್ ಔಟ್ ಮಾಡೋದು ಬಿಟ್ಟು ಬರೀ ಕಾಲಹರಣ ಸಂಸತ್ನಲ್ಲಿ. ಯಾರಿಗೂ ಕೂಡ ಮನಸ್ಸೇ ಇಲ್ವಾ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಒಂದು ಅಂತ್ಯ ಕಾಣಿಸ್ಬೇಕು ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು. ಒಂದ್ ಕಡೆ ಕಲಾಪ ಮುಂದಕ್ಕೆ ಹೋಗುತ್ತೆ, ಕೇಂದ್ರ ಸೈಲೆಂಟ್ ಆಗೇ ಇರುತ್ತೆ. 1 ತಿಂಗಳಿಂದ ಹೋರಾಟ ಆಗ್ತಾ ಇದ್ರು. 26 ದಿನದಿಂದ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಆದ್ರೂ ಕೂಡ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸೈಲೆಂಟ್. ಹೋರಾಟ ಶಾಂತಿಯುತವಾಗಿದ್ದು ಹಿಂಸಾರೂಪ ಪಡೆದುಕೊಳ್ಳೋ ತನಕ ಕೂಡ ಕೇಂದ್ರ ಸೈಲೆಂಟ್ ಆಗಿತ್ತು ಅಂತ ಅಂದ್ರೆ ಏನರ್ಥ? ಹೋರಾಟ ಮಾಡಿದ್ರೆ ಮಾಡ್ಲಿ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿನ. ಹೌದು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದಕ್ಕೂ ಕೇಂದ್ರಕ್ಕೂ ಸಂಬಂಧನೇ ಇಲ್ವಾ? ಧರ್ಮೇಂದ್ರ ಪ್ರಧಾನ್ ಅವರ ಜವಾಬ್ದಾರಿ ಹೊತ್ತು ರಾಜೀನಾಮೆ ಯಾಕೆ ಪಡೆದುಕೊಳ್ತಾ ಇಲ್ಲ ಅಂತ ಅಂದ್ರೆ ಒಂದು ಖಾಸಗಿ ಏಜೆನ್ಸಿ ನೀಟ್ ಪರೀಕ್ಷೆ ಮಾಡೋದು. ಸೊ ಅಲ್ಲಿ ಏನು ಎಡವಟ್ಟುಗಳಾಗಿದೆಯೋ ಅವರನ್ನ ನಾವು ಆಲ್ರೆಡಿ ಕ್ರಮ ಕೈಗೊಂಡಿದ್ದೀವಿ, ಆರೋಪಿಗಳನ್ನ ಬಂಧಿಸಲಾಗಿದೆ, ಅಂಥವರ ವಿರುದ್ಧ ಕಠಿಣ ಶಿಕ್ಷೆ ಅನ್ನುವಂಥ ಭರವಸೆಗಳನ್ನ ಬಿಟ್ರೆ ಇದರ ನೈತಿಕ ಹೊಣೆ ಹೊತ್ತು ಇಲ್ಲಿ ತನಕ ಸಚಿವರ ರಾಜೀನಾಮೆ ಪಡೆದುಕೊಳ್ಳೋದಕ್ಕೆ ಕೇಂದ್ರನೂ ಮನಸ್ಸು ಮಾಡ್ತಾ ಇಲ್ಲ, ಸಚಿವರು ಮನಸ್ಸು ಮಾಡ್ತಾ ಇಲ್ಲ. ಹಂಗಾದ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತ ಸಚಿವ ಸ್ಥಾನ ಅಷ್ಟು ಇಂಪಾರ್ಟೆಂಟ್ ಆಗಿ ಹೋಗ್ಬಿಟ್ಟಿದೆಯಾ ಧರ್ಮೇಂದ್ರ ಪ್ರಧಾನ್ ಅವರಿಗೆ? ಕೇಂದ್ರಕ್ಕೂ ಗೊತ್ತಿಲ್ಲ. ಇವತ್ತು ಸಂಸತ್ನಲ್ಲಿ ಈ ವಿಚಾರ ಚರ್ಚೆ ಆಗಬೇಕು, ಬಟ್ ಅದಕ್ಕೂ ಮುನ್ನ ವಿಪಕ್ಷಗಳಿಗೆ ಅತಿ ದೊಡ್ಡ ಅಸ್ತ್ರ ಸಿಕ್ಕಿದೆ ವಿದ್ಯಾರ್ಥಿಗಳ ಈ ಹೋರಾಟ. ಅದನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ ಅಧಿವೇಶನ ನಡೆಯೋಕ್ಕೂ ಮುನ್ನವೇ ಮುಖ್ಯ ದ್ವಾರದಲ್ಲಿ ಕೂತ್ಕೊಂಡು ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ ವಿಪಕ್ಷದ ಸಂಸದರು. ಅಲ್ಲಿಗೆ ರಾಜಕೀಯ ಲಾಭಕ್ಕೆ ಮಾತ್ರ ಈ ಹೋರಾಟ ಸೀಮಿತ ಆಗಬಾರ್ದು. ನಿಜಕ್ಕೂ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದ್ದಿದ್ರೆ ವಿಪಕ್ಷದವರು ಕೂಡ ಇಷ್ಟು ದಿನ ಸೈಲೆಂಟ್ ಆಗಿ ಇರ್ತಾ ಇರಲಿಲ್ಲ. 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾದರೂ ಧ್ವನಿ ಎತ್ತಲಿಲ್ಲ, ಆಗ ಹೋರಾಟ ಮಾಡಲಿಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಬೀದಿಗಿಳಿದು ಹೋರಾಟ ಮಾಡಲಿಲ್ಲ. ಸಿಜೆಪಿ ಇದರ ನೇತೃತ್ವ ವಹಿಸಿಕೊಂಡು ವಿದ್ಯಾರ್ಥಿಗಳ ಪರವಾಗಿ ನಾವಿದ್ದೀವಿ ಅನ್ನೋ ಕಾರಣಕ್ಕೆ ಹೋರಾಟ ಮಾಡಿದಾಗ, ವಿಕೋಪಕ್ಕೆ ಹೋರಾಟ ಹೋದಾಗ ಇಮಿಡಿಯೇಟ್ ಆಗಿ ವಿಪಕ್ಷದವರು ಅಲರ್ಟ್ ಆಗ್ತಾರೆ, ಹೋರಾಟಕ್ಕೆ ಬರ್ತಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಲ್ಫಿ ವಿಡಿಯೋ, ಅವ್ರು ಕೊಟ್ಟಿರುವಂತಹ ಭರವಸೆ, ಮತ್ತೊಂದು ಕಡೆ ವಿದ್ಯಾರ್ಥಿಗಳ ಹೋರಾಟ, ಸಚಿವರ ರಾಜೀನಾಮೆ, ಈ ವಿಚಾರವನ್ನ ಮುಂದೆ ಇಟ್ಕೊಂಡು ಇವತ್ತು ಹೋರಾಟ ಮಾಡೋದಕ್ಕೆ ವಿಪಕ್ಷದವರು ನಿರ್ಧಾರ ಮಾಡಿದ್ದಾರೆ. ಅಲ್ಲಿಗೆ ಇವತ್ತು ಸಂಸತ್ನಲ್ಲೂ ಕೂಡ ಇದರ ಬಗ್ಗೆ ಒಂದು ಕ್ಲಾರಿಟಿ ಸಿಗೋದು ಡೌಟ್ ಅಂತ ಅನ್ಸುತ್ತೆ.